ಜೈ ಜಿನೇಂದ್ರ. ಜ್ವಾಲಮಾಲಾ.ನ್ಯೂಸ್ಗೆ ಸ್ವಾಗತ. ದಿನಾಂಕ 7 ಮತ್ತು 8 ಜನವರಿ 2017 ನಮ್ಮ ನೆನಪಿನಲ್ಲಿ ಉಳಿಯುವಂತಹ ಇಡೀ ಕರ್ನಾಟಕ ಜೈನ ಸಮುದಾಯದಿಂದ ಒಳ್ಳೆಯ ಅನಿಸಿಕೆ ಅಭಿಪ್ರಾಯ ಪಡೆದಂತಹ ಒಂದು ಉನ್ನತ ಮಟ್ಟದ ಕಾರ್ಯಕ್ರಮ ಜೈನ್ ಮಿಲನ್. ಅದು ರಾಜ್ಯ ಮಟ್ಟದ ಜಿನಭಜನಾ ಸ್ಪರ್ಧೆ. ಬಹಳ ದಿನಗಳಿಂದ ಪ್ರತಿ ವಲಯದಲ್ಲೂ ಸ್ಪರ್ಧೆಯನ್ನು ನಡೆಸಿ ಅಂತಿಮವಾಗಿ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ನಡೆದಿದ್ದು ಅಭೂತಪೂರ್ವ ಯಶಸ್ಸನ್ನು ಕಂಡಿತು. ಇನ್ನೊಮ್ಮೆ ಆ ದೃಶ್ಯಾವಳಿಗಳನ್ನು ಸವಿಯೋಣ ಬನ್ನಿ. ಶ್ರೀಮತಿ ಅನಿತಾ ಸುರೇಂದ್ರಕುಮಾರ್ ಅವರ ನೇತೃತ್ವದಲ್ಲಿ ಮೂಡಿಬಂದ ಕಾರ್ಯಕ್ರಮ ಬೆಂಗಳೂರಿನ ಕರ್ನಾಟಕ ಜೈನ್ ಭವನದಲ್ಲಿ ಸುಂದರ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಿತು. ಅಂದು ಸೆಮಿಫೈನಲ್ ಸ್ಪರ್ಧೆ ಆಯೋಜಿಸಲಾಗಿತ್ತು. ಮಡದಿಯೇ ಲೋಕಮಾತೆ ವಿಮಲ ಚರಿತೆ ದೇವರದಾಂಬೆಯೇ ಶರಣಾಗು ಪ್ರಥಮ ಜಿನೇಶ. ಶ್ರೀ ಸುರೇಂದ್ರ ಕುಮಾರ್ ಜೈನ್, ಅನಿತಾ ಸುರೇಂದ್ರ ಕುಮಾರ್, ಕೆ ಪ್ರಸನ್ನಕುಮಾರ್, ಅಜ್ಜಪ್ಪನವರು, ಸುಮತಿ ಕುಮಾರ್, ವಿಲಾಸ್ ವಾಸಣ್ಣನವರು, ಪುಷ್ಪರಾಜ್ ಜೈನ್ ಹಾಗೂ ಖ್ಯಾತ ಸಂಗೀತ ನಿರ್ದೇಶಕರಾದ ವಿ ಮನೋಹರ್ ಅವರಿಂದ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಿದರು. ಸಿದ್ಧಿಯ ಪಡೆವೆ ಇನ್ನೇನು ವ್ಯವಹಾರ ನಿಶ್ಚಯವರಿದು ತಮ್ಮಾತ್ಮ ತತ್ವವನೆಂಬಿ ನಿಜವ ಸಾಧಿಸುವ. ಉದ್ಘಾಟನೆ ಮಾಡಿ ಗೌರವ ಸ್ವೀಕರಿಸಿದ ವಿ ಮನೋಹರ್ ಅವರು ಭಜನೆಯ ಮೌಲ್ಯದ ಬಗ್ಗೆ ನುಡಿದರು. ಪೂಜ್ಯ ಮಂಜಯ್ಯ ಹೆಗಡೆ ಅವರ ಕಾಲದಿಂದ ನಾವು ನೋಡಿದ್ದೀವಿ. ಇನ್ನು ಹಿಂದಿಂದ ನನ್ನ ಊರು ವಿಟ್ಲದಲ್ಲಿ ಪ್ರತಿ ಮನೆಯಲ್ಲೂ ಜೈನರಲ್ಲದವರ ಮನೆಯಲ್ಲೂ ಕೂಡ ಮಂಜಯ್ಯ ಹೆಗಡೆಯವರ ಫೋಟೋ ಇದೆ. ಅವರ ನಮ್ಮ ಇವತ್ತು ನಾವು ನೋಡುವ ಕಾವಂದರು ಅವರ ಮೊಮ್ಮಗ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರು, ಅವರ ಸೋದರ ಇಲ್ಲಿ ಇವರು ಸುರೇಂದ್ರ ಹೆಗಡೆ ಅವರು, ಮತ್ತು ಅವರ ಶ್ರೀಮತಿಯವರು ಅನಿತಕ್ಕ. ಇವತ್ತು ಆ ಧರ್ಮವನ್ನು, ಆ ಧರ್ಮ ಪರಂಪರೆಯನ್ನು ಉಳಿಸ್ಕೊಂಡು ಇವತ್ತೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಭಜನೆ ಮರೆತು ಹೋಗುವಂತಹ, ನಶಿಸಿ ಹೋಗುವಂತಹ ಅಥವಾ ಆಸಕ್ತಿ ಕಡಿಮೆ ಆಗಿರುವಂಥ ಒಂದು ಭಜನೆಯ ಅದನ್ನು ಮತ್ತೆ ಜನರಿಗೆ ಅದರ ಅಭಿರುಚಿ ಹುಟ್ಟಿಸುವ ರೀತಿಯಲ್ಲಿ ಒಂದು ಕಾರ್ಯಕ್ರಮ. ಈ ರೀತಿಯಾಗಿ ಈ ಜಿನಭಜನೆ ಕಾರ್ಯಕ್ರಮವನ್ನು ದೇವರ ಮೇಲೆ ನಂಬಿಕೆಯಿಂದ ನಾವು ಶುರು ಮಾಡಿದ್ದೇವೆ. ಇದಕ್ಕೆ ಎಲ್ಲ ವಿಭಾಗ ಮಟ್ಟದವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವರಿಗೆ ಕೃತಜ್ಞತೆ ಹೇಳ್ತಾ, ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ನಾಣ್ಣುಡಿಯಂತೆ ಅನಿತಾ ಸುರೇಂದ್ರ ಕುಮಾರ್ ಅವರು ಮಾತನಾಡಿ, ಇದು ನನ್ನೊಬ್ಬಳ ಕಾರ್ಯಕ್ರಮ ಅಲ್ಲ, ನೀವೆಲ್ಲರೂ ಸೇರಿ ಯಶಸ್ವಿಗೊಳಿಸಿದ ಕಾರ್ಯಕ್ರಮ ಎಂದು ನುಡಿದರು. ಅವರಿಗೂ ನನ್ನ ಕೃತಜ್ಞತೆಗಳು. ಇಲ್ಲಿ ಸೇರಿದ ಎಲ್ಲ ಮಹಿಳಾ ಸಂಘಗಳಿರ್ಬೋದು, ಉಳಿದ ಎಲ್ಲ ಕಾರ್ಯಕರ್ತರು ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ನನ್ನ ಧನ್ಯವಾದಗಳು. ಎಲ್ಲ ಕಡೆಯಿಂದ ಎಲ್ಲ ಕಡೆಯಲ್ಲೂ ತುಂಬ ಟೀಮ್ಗಳು 4 ವಿಭಾಗದಲ್ಲೂ ಒಳ್ಳೆ ರೀತಿಯಲ್ಲಿ ಈ ಭಜನಾ ಕಾರ್ಯಕ್ರಮ ಎಲ್ಲರೂ, ಭಂಡಾರಿಯವರಾಗಿರಲಿ, ಮೈಸೂರಿರಲಿ ಪ್ರಸಾದ್, ಮೊದಲು ಮಂಗಳೂರಿನ ಪುಷ್ಪರಾಜರು ಇದನ್ನು ತಗೊಂಡ್ರು. ಅದರ ಒಂದು ಹೆಸರಿನಿಂದಾಗಿ ಎಲ್ಲ ಕಡೆಯಲ್ಲಿ, ಅದೇ ಧಾರವಾಡದಲ್ಲಿ ನಮ್ಮ ಅತ್ತಿಗೆಯವರು ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ರು. ಎಲ್ಲ ಕಡೆಯಲ್ಲಿ ಒಬ್ಬೊಬ್ಬರು ನನಗೆ ಇದಕ್ಕೆ ಸಹಕಾರ ಕೊಟ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ಆಗೋ ಹಾಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮೊದಲು ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಎಲ್ಲರೂ ಸೇರದೆ ಯಾವುದು ಸುಂದರವಾಗಿ ಆಗೋದಿಲ್ಲ. ಆದ್ದರಿಂದ ನನ್ನ ಒಬ್ಬಳ ಕಾರ್ಯಕ್ರಮ ಅಲ್ಲ, ಇದು ಎಲ್ಲರೂ ಸೇರಿ ಆದ ಕಾರ್ಯಕ್ರಮ ಅಂತ ಒಂದು ಭಾವನೆ. ಹೇಮಾವತಿ ಅಮ್ಮನವರ ಆಗಮನ.
ತೀರ್ಪುಗಾರರಿಗೆ ಸನ್ಮಾನ. Sri Durgamba Sangeeta Vidyalaya. She has given many performances in and around Bengaluru. I welcome Srimati Arina. ಅಜಿತ್ ರವರು ಸ್ಪರ್ಧಾ ನಿಯಮಾವಳಿಯನ್ನು ಮತ್ತೊಮ್ಮೆ ತಿಳಿಸಿದರು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕಾಂಪಿಟೇಷನ್ 5 ಡಿವಿಷನಲ್ಲಿ ನಡೆದಿದೆ. 5 ಡಿವಿಷನಿಂದ 4 ಟೀಮ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ 20 ಟೀಮ್ ಇಲ್ಲಿ ಬಂದಿದ್ದೀರಾ. ಎಲ್ಲರೂ ಇದ್ದೀರಾ? ಇಲ್ಲಿ 20 ಟೀಮ್ ಎಲ್ಲರೂ ಇದ್ದೀರಾ. ಇವಾಗ ಎಲ್ಲರಿಗೂ ನಾವು ಒಂದು ಚಾನ್ಸ್ ಕೊಟ್ಟಿದ್ವಿ, ನಮ್ಮ ಮ್ಯೂಸಿಷಿಯನ್ ಹತ್ರ ಹೋಗಿ ಪ್ರಾಕ್ಟೀಸ್ ಮಾಡ್ಬೋದಂತ. ಆದಷ್ಟು ಎಲ್ಲರೂ ಮಾಡಿದ್ದಾರೆ. ಈಗ ಹಾಗೆ ಟೈಮ್ ಆಗಿದೆ, ಇನ್ನು ಯಾರು ಬಂದರೂ ಲೇಟಾಗಿ ಬಂದರೂ ಆಗೋದಿಲ್ಲ. ನಾವು ಇದನ್ನು ಕೊಡೋದಿಲ್ಲ ಅಂತ ಹೇಳಿದ್ವಿ, ಬಟ್ ಅದನ್ನು ಮ್ಯಾನೇಜ್ ಮಾಡಿದ್ದೀವಿ. ಇವತ್ತಿನ ದಿವಸ ಏನು ನಡೆಯುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಸೆಷನಲ್ಲಿ ಎಲ್ಲ ಕೇಳಿಸ್ಕೊತಾ ಇದ್ದೀರಾ? ಫಸ್ಟ್ ಸೆಷನ್ನಲ್ಲಿ 15 ಟೀಮ್ದು ಕಾಂಪಿಟೇಷನ್ ನಡೆಯುತ್ತೆ. ಅದು ಮಧ್ಯಾಹ್ನದವರೆಗೂ. ಈಗ 10:15ಗೆ ಸ್ಟಾರ್ಟ್ ಆಗಬೇಕಿತ್ತು, 10:15 ಆಗ್ತಾ ಇದೆ. ಸುಮಾರು 1 ಗಂಟೆ ಅಷ್ಟೊತ್ತಿಗೆ 15 ಟೀಮ್ ಮುಗಿಯುತ್ತೆ. ಭಗವಂತನ ಚೆಲುವ ಪ್ರತಿ ಬೆಳಗು ಹಾಡುತ್ತಿದೆ, ಭಗವಂತನ ಒಲುವ ಪ್ರತಿ ಬೆಳಗು ಹಾಡುತ್ತಿದೆ, ಭಗವಂತನ ಒಲುವ. ಹರಿವ ನೀರು ಸುಳಿವ ಗಾಳಿ ತಿರುಗುವ ಋತುಚಕ್ರ, ಹರಿವ ನೀರು ಸುಳಿವ ಗಾಳಿ ತಿರುಗುವ ಋತುಚಕ್ರ, ಮಾತಿಲ್ಲದೆ ಸೂಸುತ್ತಿದೆ. ಜಿನಭಜನಾ ಸ್ಪರ್ಧೆ ಸೆಮಿಫೈನಲ್ ಪ್ರಾರಂಭವಾಗಿ ಪ್ರತಿ ತಂಡದವರು ಸುಶ್ರಾವ್ಯವಾಗಿ ಹಾಡಿದರು. ನಾವು ಮಹಾವೀರರ ಒಂದು ಕಾಲದಲ್ಲಿದ್ದೇವೆ. ನಾವು ಹಾಡುತ್ತಿರುವ ಜಿನಭಜನೆಯ ರಾಗ ಮಧ್ಯಮಾವಧಿ, ತಾಳ ಆದಿತಾಳ. ಕರ್ನಾಟಕ ಸಂಗೀತದಲ್ಲಿ ಮೋಹನ ರಾಗದಲ್ಲಿದೆ, ತಾಳ ಏಕತಾಳ. ಅನುದಿನ ಹಲೋ, ಭಜನಾ ಕಾರ್ಯಕ್ರಮವಾದರೂ ಸಮಯ ಹೋದದ್ದೇ ತಿಳಿದ ಹಾಗಿತ್ತು. ನಂತರ ಭಜನಾ ಶಿಬಿರ ಏರ್ಪಡಿಸಲಾಗಿತ್ತು. ಸುಷ್ಮಾ ಜೈನ್, ಶ್ರಿಯಾ ಜೈನ್ ಹಾಗೂ ಜಯಶ್ರೀರವರು ನೆರೆದಿರುವ ಸಭಿಕರಿಗೆಲ್ಲ ಹಾಡ್ತೀನಿ ಮತ್ತು ತಾವೆಲ್ಲರೂ ಒಟ್ಟಿಗೆ ತ್ವದ ಬಲದಿಂದ ಮಿಥ್ಯಾತ್ವವ ಕಳೆದುಕೋ. ಭಗವಂತನ ಸ್ಮರಣೆ ಸ್ಪರ್ಧೆಗೋಸ್ಕರ ಅಂದಿನ ಪ್ರಮುಖ ಘಟ್ಟ. ಫೈನಲ್ಸ್ಗೆ ಆಯ್ಕೆಯಾದ ತಂಡಗಳ ಪ್ರಕಟಣೆ ಆಯಿತು. ಬರ್ಲಾ? ನೀವು ಸ್ಟೇಜ್ಗೆ ಬರ್ಬೋದು, ಬಟ್ ಸ್ವಲ್ಪ ಜಲ್ದಿ ಬನ್ನಿ. ಎಲ್ಲ 8 ಜನನೇ ಇಲ್ಲಿ ಸೇರಿಸ್ಕೊಳ್ಳೋಣ. ಓಕೆ, ಸ್ವಲ್ಪ ಜಲ್ದಿ ಬನ್ನಿ. ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಈಗ
ಎಲ್ಲ ಬನ್ನಿ, ಇವರು ಸ್ವೀಟ್ ನಾವು 8 ಟೀಮ್ ಇಲ್ಲಿ ಸೇರಿಸ್ಕೊಳ್ಳೋಣ. ಬೆಂಗಳೂರಿಗೆ ಕೊಟ್ಟಿದ್ದು ಸಾಕಲ್ಲ, 13 ಉಳಿದಿದೆ, ಇನ್ನು ಒಂದೇ ಒಂದು ಸ್ಥಾನ. ನಾಳೆ ಫೈನಲ್ಸ್ಗೆ ಹೊರಟಿದೆ. ಮುಂದಿನ ವಿಡಿಯೋ ಸುದ್ದಿ 2ನೇ ದಿನವಾದ ಫೈನಲ್ಸ್ದಾಗಿರುತ್ತದೆ. ಖಂಡಿತ ನಿರೀಕ್ಷಿಸಿ.